ನೆಚ್ಚಿನ ಮಿತ್ರರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು, ಕೊಪ್ಪಳದಿಂದ. ನೆಚ್ಚಿನ ಮಿತ್ರರೇ, ಈ ಒಂದು ವಿಡಿಯೋ ಇನ್ನೇನು ಪದವೀಧರ ಇಂಗ್ಲೀಷ್ ಶಿಕ್ಷಕರಾಗಲು ಬಯಸಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಮಾತ್ರ. ಅವರಲ್ಲಿರೋ ಕೆಲವೊಂದಿಷ್ಟು ಮಿತ್ರರು ವೈಯಕ್ತಿಕವಾಗಿ ಕರೆ ಮಾಡಿ ಈ ಒಂದು ಚಾಪ್ಟರ್ ಮೇಲೆ ಒಂದು ಕ್ಲಾಸ್ ತಗೊಳ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಆದ್ದರಿಂದ GPSTR ಇಂಗ್ಲೀಷ್ ಶಿಕ್ಷಕರಾಗಲಿಕ್ಕೆ ಬಯಸ್ತಾ ಇರೋರಿಗೆ ಕಡ್ಡಾಯವಾಗಿ ಈ ಒಂದು ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಅವಧಿಯಲ್ಲಿ ಇಫ್ ಕ್ಲಾಸ್ ಸೆಂಟೆನ್ಸಸ್ ಬಗ್ಗೆ ಚರ್ಚೆ ಮಾಡೋಣ. ನೆಚ್ಚಿನ ಮಿತ್ರರೇ, ತಮಗೆಲ್ರಿಗೂ ಒಂದು ಮಾಹಿತಿ ಗೊತ್ತಿರಬೇಕು. ಇಫ್ ಕ್ಲಾಸ್ ಸೆಂಟೆನ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ದೀವಿ ಅಂತಂದರೆ ಕ್ಲಾಸಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಕ್ಲಾಸಸ್ನಲ್ಲಿ ನಾವು ಎರಡು ಡಿವೈಡ್ ಮಾಡ್ತೀವಿ. ಒನ್ ಈಸ್ ಮೇನ್ ಕ್ಲಾಸ್ ಆ್ಯಂಡ್ ಅನದರ್ ಒನ್ ಈಸ್ ಸಬಾರ್ಡಿನೇಟ್ ಕ್ಲಾಸ್ ಅಂತ ಹೇಳಿ. ಸೊ ಆ ವಿಷಯ ನಮಗೆ ಗೊತ್ತಿಲ್ಲದೆ ನಾವು ಈ ಚಾಪ್ಟರ್ ತಿಳ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಅರ್ಥ ಕಡಿಮೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಅದನ್ನು ಹೇಳಿಕೊಂಡು ನಾನು ಮುಂದೆ ಈ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಿವೆ. ದ ಫಸ್ಟ್ ಎಕ್ಸಾಂಪಲ್ ಈಸ್, ಇಫ್ ಯು ಗೋ ಔಟ್ ಇನ್ ದ ರೇನ್ ಯು ವಿಲ್ ಗೆಟ್ ವೆಟ್. ಮಳೆ ಬಂದಾಗ ನೀನು ಹೊರಗೆ ಹೋದೆ ಅಂದ್ರೆ ನೀನು ತೋರಿಸ್ಕೊಂತಿ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಇಫ್ ಯು ಗೋ ಔಟ್ ಇನ್ ದ ರೇನ್, ಇದು ಒಂದು ಉಪವಾಕ್ಯ. ಯು ವಿಲ್ ಗೆಟ್ ವೆಟ್, ಇದು ಒಂದು ವಾಕ್ಯ. ನೀವು ಅಬ್ಸರ್ವ್ ಮಾಡಬೇಕು. ಯು ವಿಲ್ ಗೆಟ್ ವೆಟ್, ನೀನು ತೋಯಿಸ್ಕೊಳ್ತಿದ್ದಿ ಅಥವಾ ಒದ್ದೆ ಆಗುತ್ತಿ, ಇದು ಸಂಪೂರ್ಣವಾದ ಅರ್ಥವನ್ನು ಕೊಡುತ್ತೆ. ಫುಲ್ ಮೀನಿಂಗ್ ಸೆಂಟೆನ್ಸ್ ಇದು. ಸೊ ಹಾಗಾಗಿ ಇದನ್ನು ನಾವು ಮೇನ್ ಕ್ಲಾಸ್ ಅಂತ ಕರಿತೀವಿ. ಸೊ ಈ ಪಾರ್ಟಿಗೆ ಬರ್ರಿ. ಇಫ್ ಯು ಗೋ ಔಟ್ ಇನ್ ದ ರೇನ್, ನೀನು ಮಳೆ ಬಂದಾಗ ಹೊರಗೆ ಹೋದೆ ಅಂದ್ರೆ, ಇಫ್ ಯು ಗೋ ಟು ಆರ್ ಗೋ ಔಟ್ ಇನ್ ದ ರೇನ್, ನೀನು ಮಳೆ ಬಂದಾಗ ಹೊರಗೆ ಹೋದೆ ಅಂದ್ರೆ ಅರ್ಧ ವಾಕ್ಯ, ಅರ್ಧ ಅರ್ಥವನ್ನು ಕೊಡುತ್ತೆ, ಇನ್ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ. ಉಪವಾಕ್ಯ. ಯಾವ ವಾಕ್ಯ ಪೂರ್ತಿಯಾಗಿ ಮೀನಿಂಗ್ ಕೊಡುತ್ತೋ ಅದು ಮೇನ್ ಕ್ಲಾಸ್. ಸೊ ಹಾಗಾಗಿ ಅದು ಏನಾಗಿರಲ್ಲ, ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಇದು ಇಂಡಿಪೆಂಡೆಂಟ್ ವಾಕ್ಯ, ಇಂಡಿಪೆಂಡೆಂಟ್ ಕ್ಲಾಸ್. ಆದರೆ ಈ ವಾಕ್ಯ ಅರ್ಧ ಮೀನಿಂಗ್ ಕೊಡುತ್ತೆ, ಹಾಫ್ ಮೀನಿಂಗ್ ಕೊಡುತ್ತೆ. ಹಾಗಾಗಿ ಅದು ಸಬಾರ್ಡಿನೇಟ್ ಕ್ಲಾಸ್ ಹೌದು. ಮತ್ತು ಈ ವಾಕ್ಯವನ್ನು ಪೂರ್ತಿ ಮಾಡಲಿಕ್ಕೆ ಈ ವಾಕ್ಯ ಬೇಕು. ಸೊ ಹಾಗಾಗಿ ದಿಸ್ ಸೆಂಟೆನ್ಸ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಮೇನ್ ಕ್ಲಾಸ್. ಈ ಒಂದು ವಾಕ್ಯ ಇದರ ಮೇಲೆ ಅವಲಂಬನೆ ಆಗಿರೋದ್ರಿಂದ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಡಿಪೆಂಡೆಂಟ್ ಕ್ಲಾಸ್, ಇದು ಇಂಡಿಪೆಂಡೆಂಟ್ ಕ್ಲಾಸ್. ಇದು ಮೇನ್ ಕ್ಲಾಸ್, ಇದು ಸಬಾರ್ಡಿನೇಟ್ ಕ್ಲಾಸ್. ಸೊ ಇವತ್ತಿನ ಪಾಠಕ್ಕೆ ಇಷ್ಟು ಗೊತ್ತಿದ್ರೆ ಸಾಕು. ಇಷ್ಟು ಗೊತ್ತಾದ ಮೇಲೆ ಮೇನ್ ಕ್ಲಾಸ್ ಇದು ಅಂತ ನಿಮ್ಗೆ ಗೊತ್ತಾಯ್ತು ಇವಾಗಲೇ. ಫುಲ್ ಮೀನಿಂಗ್ ಕೊಡುತ್ತೆ ಮೇನ್ ಕ್ಲಾಸ್ ಆ್ಯಂಡ್ ಇಟ್ಸ್ ಅ ಇಂಡಿಪೆಂಡೆಂಟ್ ಸೆಂಟೆನ್ಸ್. ಸೊ ದಿಸ್ ಒನ್ ಈಸ್ ಇಫ್ ಯು ಗೋ ಔಟ್ ಇನ್ ದ ರೇನ್, subordinate class of meaning, and it's depend upon the another sentence or main clause. So ಈ ಸೆಂಟೆನ್ಸಲ್ಲಿ ಇಫ್ ಸೇರ್ಕೊಂಡಿದೆ. ಇಫ್ ಸೇರ್ಕೊಂಡಿರೋದ್ರಿಂದ ನಾವು ಇದನ್ನು ಇಫ್ ಕ್ಲಾಸ್ ಅಂತಾನು ಕರಿಬಹುದು. ಇಫ್ ಕ್ಲಾಸ್. ಸೊ ಇಫ್ ಎಂತಕ್ಕಂಥ ವರ್ಡು ಆ ಒಂದು ವಾಕ್ಯದಲ್ಲಿ ಸೇರ್ಕೊಂಡಿದ್ರೆ ಅದನ್ನು ಇಫ್ ಕ್ಲಾಸ್ ಅಂತ ಕರಿತೀವಿ. ಆ ವಾಕ್ಯ ಮಸ್ಟ್ ಆ್ಯಂಡ್ ಶುಡ್ ಏನಾಗಿರುತ್ತೆ ಅಂತಂದರೆ ಸಬಾರ್ಡಿನೇಟ್ ಕ್ಲಾಸ್ ಆಗಿರುತ್ತೆ, ಇನ್ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ ಆ್ಯಂಡ್ ಇನ್ನೊಂದು ವಾಕ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನಮಗೆ ಗೊತ್ತಿರಬೇಕು. ಇಟ್ಸ್ ಅ ಪ್ರೈಮರಿ ನಾಲೆಡ್ಜ್ ಅಬೌಟ್ ದಿ ಕ್ಲಾಸಸ್. ಸೊ ಇವತ್ತಿನ ಪಾಠಕ್ಕೆ ಇಷ್ಟು ಗೊತ್ತಿದ್ದು ಮುಂದೆ ಹೋಗಬೇಕು. ಸೊ ಫಸ್ಟ್ ಒನ್, ಯು ಐಡೆಂಟಿಫೈ ದ ಮೇನ್ ಕ್ಲಾಸ್ ಆ್ಯಂಡ್ ಇಂಡಿಪೆಂಡೆಂಟ್ ಕ್ಲಾಸ್ or the if clauses. So here another example, if he runs,
ಇಫ್ ಹೀ ರನ್ಸ್, ಅವನು ಓಡಿದರೆ, ಹೀ ವಿಲ್ ರೀಚ್ ದೇರ್ ಇನ್ ಟೈಮ್, ಅವ ಓಡಿನಂದ್ರೆ ಲಗು ಹೋಗಿ ಮುಟ್ತಾನೆ, ಇನ್ ಟೈಮ್ ಒಳಗೆ ಹೋಗಿ ಮುಟ್ತಾನೆ. ಇದು ಆಫ್ ಮೀನಿಂಗ್ ಕೊಡುತ್ತಾ. ಇದು ಸಬಾರ್ಡಿನೇಟ್ ಕ್ಲಾಸ್ ಹೌದು, ನಮಗೆ ಬೇಕಾಗಿರೋದು ಇಫ್ ಅದ. ಸೊ ಹಂಗಾಗಿ ಇದು ಇಫ್ ಕ್ಲಾಸ್. ಸೊ ಹೀ ವಿಲ್ ರೀಚ್ ದೇರ್ ಇನ್ ಟೈಮ್, ಇನ್ ಟೈಮ್ ಒಳಗೆ ಹೋಗಿ ಅವ ಮುಟ್ತಾನ. ಸೊ ಇದು ಪೂರ್ತಿ ವಾಕ್ಯ ಕೊಡ್ತದ. ಇದು ಮೇನ್ ಕ್ಲಾಸ್. ಅಂಡರ್ಸ್ಟುಡ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್, ವಿ ವಿಲ್ ನಾಟ್ ಗೆಟ್ ಅ ಜಾಬ್. ವಿ ವಿಲ್ ನಾಟ್ ಗೆಟ್ ಅ ಜಾಬ್ ಇಫ್ ಹಿ ಮಿಸ್ ದ ಇಂಟರ್ವ್ಯೂ. ಇಫ್ ಅನ್ನೋ ವರ್ಡ್ ಸೇರ್ಕೊಂಡಿದೆ. ಇದು ಸಬಾರ್ಡಿನೇಟ್ ಕ್ಲಾಸು ಆ್ಯಂಡ್ ಅನದರ್ ಒನ್ ಇದು ಇಫ್ ಕ್ಲಾಸ್. ವಿ ವಿಲ್ ನಾಟ್ ಗೆಟ್ ಅ ಜಾಬ್, ಇಟ್ಸ್ ಅ ಫುಲ್ ಮೀನಿಂಗ್, ಇಟ್ಸ್ ಅ ಮೇನ್ ಕ್ಲಾಸ್. ಇಷ್ಟು ಗೊತ್ತಾದ್ಮೇಲೆ ನಾವೇನು ತಿಳ್ಕೊಳ್ಬೇಕು ಇಂಪಾರ್ಟೆಂಟು ಅಂತಂದರೆ, ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ಸೊ ಈಗ ಗಮನ ಕೊಡ್ರಿ. ಇಫ್ ಕ್ಲಾಸ್, ಇಫ್ ಯು ಗೋ ಔಟ್ ಇನ್ ದ ರೇನ್. ಇಫ್ ಕ್ಲಾಸು ಯಾವ ಟೆನ್ಸಲ್ಲಿದೆ? ಯು ಇದೆ, ಗೋ ಇದೆ, ಸಬ್ಜೆಕ್ಟ್ ಇದೆ, V1 ಇದೆ. ಅಂದರೆ ಇಫ್ ಕ್ಲಾಸ್ ಈಸ್ ಇನ್ ದ ಪ್ರೆಸೆಂಟ್ ಫಾರ್ಮ್ ಆರ್ ಪ್ರೆಸೆಂಟ್ ಟೆನ್ಸ್. ಮೇ ಬಿ ಇಟ್ಸ್ ಅ ಸಿಂಪಲ್ ಪ್ರೆಸೆಂಟ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್, ಯಾವುದಾದ್ರಾಗಿದ್ದು ಟೋಟಲ್ ನಮಗಿದು ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಿರಬೇಕು. ಸೊ ಇಫ್ ಕ್ಲಾಸ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ಫ್ಯೂಚರ್ ಟೆನ್ಸ್. ಅರ್ಥ ಆಗ್ತಾ ಇದೆ? ಇಫ್ ಹೀ ರನ್ಸ್, ಇಫ್ ಕ್ಲಾಸ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಮೇನ್ ಕ್ಲಾಸ್ ಹೀ ವಿಲ್ ಇದೆ, ಮೇನ್ ಕ್ಲಾಸ್ ಈಸ್ ಇನ್ ದ ಫ್ಯೂಚರ್ ಟೆನ್ಸ್. ನೆಕ್ಸ್ಟ್, ವಿ ವಿಲ್ ನಾಟ್ ಗೆಟ್ ಅ ಜಾಬ್. ದಿಸ್ ಈಸ್ ದ ಮೇನ್ ಕ್ಲಾಸ್. ಮೇನ್ ಕ್ಲಾಸ್ ಈಸ್ ಇನ್ ದ ಫ್ಯೂಚರ್ ಟೆನ್ಸ್. ಇಫ್ ವಿ ಮಿಸ್ ದಿ ಇಂಟರ್ವ್ಯೂ, if we miss, if clause is in the present tense. One must be understood in case if clause ಏನಾದರೂ ಪ್ರೆಸೆಂಟಲ್ಲಿ ಇತ್ತಂದರೆ ಮೇನ್ ಕ್ಲಾಸ್ ಏನಾಗಿರುತ್ತೆ? ಫ್ಯೂಚರ್ ಆಗಿರುತ್ತೆ. ಇದು ನಮಗೆ ಬೇಕಾಗಿರೋದು, ಇದು ನಮಗೆ ಗೊತ್ತಿರಬೇಕು. ನೀನು ಒಂದೊಳ್ಳೆ ಮಳೆಯಾಗ ಹೊರಗೋದೆ ಅಂದ್ರೆ ನೀ ತೋರಿಸ್ಕೊತಿದ್ದಿ. ಸೊ ಮೇನ್ ಕ್ಲಾಸ್ ಏನು ಮಾಡುತ್ತೆ? ಮುಂದೆ ಆಗುವಂತಹ ಕ್ರಿಯೆಯನ್ನು ತಿಳಿಸ್ಕೊಡುತ್ತೆ. ಮಳೆ ಬರ್ಲಿಕ್ಕೆ ನೀ ಮಳೆಯಾಗ ಹೋದೆ ಅಂದ್ರೆ ನೀ ತೋರಿಸ್ಕೊತಿದ್ದಿ. ಇಟ್ಸ್ ಅ ನೆಕ್ಸ್ಟ್ ಆಗುವಂತಹ ಸಾಧ್ಯತೆ ಇರುವಂತಹ ಕ್ರಿಯೆಯನ್ನು ತಿಳಿಸುತ್ತೆ. ನೆಕ್ಸ್ಟ್, ಇಫ್ ಹೀ ರನ್ಸ್ ಹಿ ವಿಲ್ ರೀಚ್ ದೇರ್ ಇನ್ ಟೈಮ್. ಅವು ಓಡಿದ್ನಂದ್ರೆ ಇನ್ ಟೈಮ್ ಒಳಗೆ ಹೋಗಿ ಮುಟ್ತಾನ, ಸಾಧ್ಯತೆ ಇದೆ, ಪಾಸಿಬಿಲಿಟಿ ಇದೆ ಅವು ಓಡಿದ್ನಂದ್ರೆ ಹೋಗಿ ಮುಟ್ತಾನ ಅನ್ನೋದು. ನೆಕ್ಸ್ಟ್, ವಿ ವಿಲ್ ನಾಟ್ ಗೆಟ್ ಅ ಜಾಬ್ ಇಫ್ ವಿ ಮಿಸ್ ದ ಇಂಟರ್ವ್ಯೂ. ನಾವೇನಾದರೂ ಇಂಟರ್ವ್ಯೂನ ಮಿಸ್ ಮಾಡಿಕೊಂಡ್ರೆ ನಮಗೆ ಜಾಬ್ ಸಿಗುವುದಿಲ್ಲ. ಇಂಟರ್ವ್ಯೂ ಮಿಸ್ ಮಾಡಿಕೊಂಡ್ರೆ ಜಾಬ್ ಸಿಗುವುದಿಲ್ಲ, ಸಾಧ್ಯತೆ ಇದೆ. ಸೊ ಹಾಗಾಗಿ ದಿ ಸೆಂಟೆನ್ಸಸ್ ಆರ್ ಇಂಡಿಕೇಟ್ ದಿ ಪಾಸಿಬಿಲಿಟಿ. ಸೊ ಗಮನ ಹರಿಸ್ಬೇಕು. ಎಲ್ಲೆಲ್ಲಿ ಪಾಸಿಬಿಲಿಟಿ ಇರುತ್ತೆ ಅಲ್ಲಲ್ಲಿ if clause is in the present tense and main clause is in the future tense, that's over. Next one, if I became rich I would buy a car. If I became rich, ನಾನೇನಾದರೂ ಶ್ರೀಮಂತ ಆಗಿದ್ರೆ I would buy a car, ನಾನೊಂದು ಕಾರನ್ನು ಕೊಳ್ಳಬಹುದಿತ್ತು. ಸೊ if clause is in the past tense because of V2 and I would buy a car, this is the main clause. So would ಇದೆ, will in a past form would ಅನ್ನು ಬಳಸ್ಕೊಂಡಿದ್ದಾನೆ. ಎರಡೂ ಕಡೆ ಪಾಸ್ಟ್ ಇದೆ, ಗಮನ ಹರಿಸ್ಬೇಕು. ನೆಕ್ಸ್ಟ್, ಇಫ್ ಐ ಹ್ಯಾಡ್ ವೀಸಾ, ನನ್ನ ಹತ್ರ ವೀಸಾ ಇದ್ದಿತ್ತಂದ್ರೆ ಐ ವುಡ್ ವಿಸಿಟ್ ನ್ಯೂಯಾರ್ಕ್, ನಾನು ನ್ಯೂಯಾರ್ಕಿಗೂ ವಿಸಿಟ್ ಮಾಡ್ತಿದ್ದೆ. So if clause is in the past tense and this is the main clause is in the past of will. Understood? Next, if it rained heavily, ಮಳೆ ಜೋರಾಗಿ ಬಂದಿತ್ತಂದ್ರೆ we would get a holiday, ನಾವು ರಜೆ ತಗೊಳ್ಳಬಹುದಿತ್ತು. So if clause is in the past because of V2 and
ವಿ ವುಡ್ ಗೆಟ್ ಅ ಹಾಲಿಡೇ. ಇಟ್ಸ್ ಅ ಮೇನ್ ಕ್ಲಾಸ್. ಮೇನ್ ಕ್ಲಾಸ್ ವುಡ್ ಇದೆ. ವಿಲ್ ಇನ್ ಪಾಸ್ಟ್ ಫಾರ್ಮ್ ಆಫ್ ವುಡ್. ಸೊ ಪಾಸಿಬಿಲಿಟಿ ಇತ್ತಂದರೆ ಇಫ್ ಕ್ಲಾಸ್ ಈಸ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ಫ್ಯೂಚರ್. ಬಟ್ ವಾಟ್ ಈಸ್ ದಿಸ್? ಇದೇನು? ಇದನ್ನು ಎಲ್ಲಿ ಬಳಸಬೇಕು? ಸೊ ದೀಸ್ ಆರ್ ಆಲ್ ಇನ್ ದ ಇಮ್ಯಾಜಿನರಿ ಪಾರ್ಟ್. ಇಮ್ಯಾಜಿನರಿ ಪಾರ್ಟ್ ಇವೆಲ್ಲ ಇಮ್ಯಾಜಿನರಿ ಇವು. ಇಮ್ಯಾಜಿನರಿ ಪಾರ್ಟ್ ಒಳಗೆ ಬಂದಿತ್ತು ಅಂದರೆ ನೋಡ್ರಿ, ಇಲ್ಲಿ ಪಾಸ್ಟ್ ಇದೆ ಅಂತ ತಿಳ್ಕೊಂಡು ಪಾಸ್ಟಿಗೆ ಹೋಗಬಾರ್ದು. ದಿಸ್ ಸೆಂಟೆನ್ಸ್ ಈಸ್ ನಾಟ್ ಗಿವಿಂಗ್ ಅ ಪಾಸ್ಟ್ ಟೈಮ್ ಆಫ್ ದ ಆ್ಯಕ್ಷನ್. ಇದು ಪಾಸ್ಟ್ ಟೈಮಿನ ಆ್ಯಕ್ಷನ್ ತೋರಿಸೋದಿಲ್ಲ. ಬಿಕಾಸ್ ಆಫ್ ದೀಸ್ ಆರ್ ಆಲ್ ದ ಇಮ್ಯಾಜಿನರಿ ಪಾರ್ಟ್. ನಾವು ಊಹೆ ಮಾಡ್ಕೊತೀವಲ್ಲ, ಸೊ ಕಣ್ಣು ಮುಚ್ಕೊಂಡು ಏನೋ ಊಹೆ ಮಾಡ್ಕೊಳ್ರಿ. ಇವತ್ತು ಮಳೆ ಬಂದಿತ್ತು ಅಂದ್ರೆ ಇವತ್ತು ರಜೆ ಸಿಕ್ಬಿಡ್ತಿತ್ತು, ನನಗೆ ವೀಸಾ ಸಿಕ್ಕಿದ್ರೆ ನಾನು ಇಂಗ್ಲೆಂಡಿಗೆ ಹೋಗ್ಬಿಡ್ತಿದ್ದೆ. ದೀಸ್ ಆರ್ ಆಲ್ ಇನ್ ದ ಇಮ್ಯಾಜಿನರಿ ಪಾರ್ಟ್. ಸೊ ಆ ಇಮ್ಯಾಜಿನರಿ ಪಾರ್ಟ್ಗಳಿದ್ದಾಗ ಇಫ್ ಸೆಂಟೆನ್ಸ್ಗಳನ್ನು ಪಾಸ್ಟ್ ಫಾರ್ಮಲ್ಲಿ ಬಳಸಬೇಕು. ಇಫ್ ಕ್ಲಾಸ್ ಮುಂದೆ ಬರುವಂತಹ ಮೇನ್ ಕ್ಲಾಸಿನ ಸೆಂಟೆನ್ಸ್ಗಳಲ್ಲಿ ಈ ಒಂದು ವಿಲ್ ಇದ್ದಿದ್ರೆ ವುಡ್ ಬಳಸಬೇಕು, ಶಾಲ್ ಇದ್ದಿದ್ರೆ ಅದು ಶುಡ್ಡನ್ನು ಬಳಸಬೇಕು, ಕ್ಯಾನ್ ಇದ್ದಿದ್ರೆ ಅದನ್ನು ಕುಡ್ ಅಂತ ಬಳಸಬೇಕು, ಮೇ ಇದ್ದಿದ್ರೆ ಅದನ್ನು ಮೈಟ್ ಅಂತ ಬಳಸಬೇಕು. ಸೊ ವೆರಿ 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 ಈಸಿಯೆಸ್ಟ್. ಪಾಸಿಬಿಲಿಟಿ ಇದ್ದಿದ್ರೆ ಇಫ್ ಕ್ಲಾಸ್ ಈಸ್ ಇನ್ ದ ಪ್ರೆಸೆಂಟ್ ಫಾರ್ಮ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ಫ್ಯೂಚರ್ ಫಾರ್ಮ್. ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಇದ್ದಿದ್ರೆ ಇಫ್ ಕ್ಲಾಸ್ ಈಸ್ ಇನ್ ದ ಪಾಸ್ಟ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಆಲ್ಸೋ ಇನ್ ದ ಪಾಸ್ಟ್ ಆಫ್ ವಿಲ್, ವುಡ್, ಶುಡ್, ಕುಡ್, ಮೈಟ್, ought. It's a very easiest concept. And here is the last part. So here is also if clause sentence. If you had studied well, ನೀನು ಸ್ಟಡಿ ಚಲೋ ಮಾಡಿದ್ರೆ you would have got a rank. ನೀನು ಫಸ್ಟ್ ರ್ಯಾಂಕ್ ತಗೋಬಹುದಿತ್ತು. ಸೊ little bit difference between, little bit. This is the if clause. But if clause is in the past perfect, because of had ಬಂದಿದೆ, past perfect ಇದೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ವುಡ್ ಹ್ಯಾವ್ ಬಂದಿದೆ, ಗಮನ ಹರಿಸ್ಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ಇಲ್ಲೇನು ತಿಳ್ಕೊಳ್ಬೇಕು ಅಂದರೆ ಇಫ್ ಯು ಹ್ಯಾಡ್ ಸ್ಟಡೀಡ್ ವೆಲ್, ನೀನು ಸ್ಟಡಿ ಚಲೋ ಮಾಡಿದ್ರೆ ನೀ ರ್ಯಾಂಕ್ ಬರ್ಬೋದಿತ್ತು. ಮೀನ್ಸ್ ಎರಡೂ ಕೆಲಸ ಮುಗಿದೋಗ್ಯದ. ಅವ ಚಲೋ ಸ್ಟಡಿನೂ ಮಾಡಿಲ್ಲ, ಹಾಗಾಗಿ ಅವ ರ್ಯಾಂಕು ಬಂದಿಲ್ಲ. ಸೊ ಅದನ್ನು ಅವ ಏನಂತ ಹೇಳಿಕತ್ತಾನ, ಇಫ್ ಯು ಹ್ಯಾಡ್ ಸ್ಟಡೀಡ್ ವೆಲ್, ನೀನು ಚಲೋ ಅಧ್ಯಯನ ಮಾಡಿದರೆ ಯು ವುಡ್ ಹ್ಯಾವ್ ಗಾಟ್ ಅ ರ್ಯಾಂಕ್. ಇಟ್ ಮೀನ್ಸ್ ನಾಟ್ ಪಾಸಿಬಲ್. ಇದು ಇಂಪಾಸಿಬಲ್ ಸಿಚುವೇಷನಲ್ಲಿ ಈ ಥರ ಬಳಸಬೇಕು. ಬಿಕಾಸ್ ಆಫ್ ನಮ್ಮ ಕೈಲಿ ಯಾವುದೂ ಇಲ್ಲ, ಆಲೆ ಟೈಮ್ ಎರಡೂ ಹೋಗಿಬಿಟ್ಟಿದೆ. ಸೊ ಹೋದ್ಮೇಲೆ ನಾವು ಮಾತಾಡ್ಲಿಕ್ಕತ್ತೀವಿ, ನೀನು ಹಂಗೆ ಮಾಡಿದ್ರೆ ಹಿಂಗೆ ಚಲೋ ಆಕಿತ್ತು, ಹಿಂಗೆ ಮಾಡಿದ್ರೆ ಹಂಗೆ ಚಲೋ ಆಕಿತ್ತು, ಚಲೋ ಓದಿದ್ರೆ ಫಸ್ಟ್ ರ್ಯಾಂಕ್ ಬರ್ತಿದ್ದಿ, ಚಲೋ ಓದಿದ್ರೆ ಇಂಗ್ಲೀಷ್ ಮಾಸ್ತರ್ ಹಾಕಿದ್ದಿ. ಸೊ ಅಂದರೆ ಎಲ್ಲ ಪಾಸ್ಟ್ ಫಾರ್ಮಲ್ಲಿ ಆ್ಯಕ್ಷನ್ ಮುಗಿದೋಗೈತೆ. ಆಮೇಲೆ ನಾವು ಮಾತಾಡ್ತೀವಿ ದಟ್ಸ್ ಅ ವ್ಯರ್ಥ. ಸೊ ಹಾಗಾಗಿ ದೀಸ್ ಆರ್ ಆಲ್ ಇಂಡಿಕೇಟ್ ದ ಇಂಪಾಸಿಬಲ್ ಸಿಚುವೇಶನ್. ಸೊ ಈ ಥರದ ಇಂಪಾಸಿಬಲ್ ಸಿಚುವೇಶನ್ ಬಂದಾಗ ಇಫ್ ಕ್ಲಾಸನ್ನು ಪಾಸ್ಟ್ ಪರ್ಫೆಕ್ಟಲ್ಲಿ ಬಳಸಬೇಕು. ಆ್ಯಂಡ್ ಮೇನ್ ಕ್ಲಾಸನ್ನು ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್, ಮೈಟ್ ಹ್ಯಾವ್, ought ಹ್ಯಾವ್ ಇವನು ಬಳಸಬೇಕು. ದಟ್ಸ್ ಅ ವೆರಿ 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 ಈಸಿಯೆಸ್ಟ್ ಕಾನ್ಸೆಪ್ಟ್. ಸೊ ಇಫ್ ಶಿ ಹ್ಯಾಡ್ ನೋನ್, ಇಫ್ ಕ್ಲಾಸ್ ಈಸ್ ಇನ್ ದ ಪಾಸ್ಟ್ ಪರ್ಫೆಕ್ಟ್, ಹ್ಯಾಡ್ ಇದೆ ಪಾಸ್ಟ್ ಪರ್ಫೆಕ್ಟ್. ಇಫ್ ಶಿ ಹ್ಯಾಡ್ ನೋನ್, ಆಕಿಗೆ ಗೊತ್ತಿದ್ದಿತ್ತಂದರೆ ಶಿ ವುಡ್ ಹ್ಯಾವ್ ಮೆಟ್ ಮೀ, ವುಡ್ ಹ್ಯಾವ್ ಮೆಟ್ ಮೀ, ನನ್ನಕ್ಕೆ ಭೇಟಿ ಆಗಬಹುದಿತ್ತು. ಸೊ ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ಟೈಮ್ ಆಗಲೇ ಮುಗಿದೋಗೈತಿ. ಯಾವುದೋ ಒಂದು ಕಾಲದಾಗ ಗೊತ್ತಿತ್ತು ಅಂದ್ರೆ ಆಕೆ ನನ್ನ ಭೇಟಿ ಆಗ್ಬೋದು, ಆ ಟೈಮ್ ಮುಗಿದೋಗೈತೆ ಎರಡೂ. ಸೊ ಹಾಗಾಗಿ ಇಫ್ ಕ್ಲಾಸ್ ಈಸ್ ಇನ್ ದ ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ವುಡ್ ಹ್ಯಾವ್. ಸೊ ಅನದರ್, ಇಫ್ ಐ ಹ್ಯಾಡ್ ಸೀನ್ ದ ರೆಡ್ ಸಿಗ್ನಲ್, ನಾನೇನಾದರೂ ರೆಡ್ ಸಿಗ್ನಲ್ ನೋಡಿದ್ನೆ ಅಂದ್ರೆ ಐ ವುಡ್ ಹ್ಯಾವ್ ಸ್ಟಾಪ್ಡ್ ಮೈ ವೆಹಿಕಲ್, ನಾನು ನನ್ನ ಗಾಡಿ ನಿಲ್ಲಿಸ್ಕೋಬೋದಿತ್ತು. ಸೊ ಆಲೇ ಮುಗಿದೋಗ್ಯದ, ಗಾಡಿ ತೊಗೊಂಡು ಮುಂದಕ್ಕೆ ಹೋಗ್ಯಾನ, ಸರ್ಕಲ್ ದಾಟೆ ಹೋಗ್ಯಾನ, ಆ ಒಂದು ಟ್ರಾಫಿಕ್ ಸಿಗ್ನಲ್ ದಾಟೆ ಹೋಗ್ಯಾನ. ಆಮೇಲೆ ಹೇಳಕತ್ತಾನ ನಾನು ಏನಾದ್ರು ರೆಡ್ ನೋಡಿದ್ನಂದ್ರೆ ನಾನು ಗಾಡಿ ನಿಲ್ಲಿಸ್ತಿದ್ದೆ, ಗಾಡಿ ನಿಲ್ಲಿಸೋದೂ ಇಲ್ಲ, ನಿಲ್ಲಿಸೇ ಇಲ್ಲವ, ರೆಡ್ ಸಿಗ್ನಲ್ಲೂ ನೋಡಿಲ್ಲವ, ಎರಡರಲ್ಲೂ ಆಗಿಲ್ಲ ಕೆಲಸ. ಸೊ ಹಂಗಾಗಿ ಇಫ್ ಕ್ಲಾಸ್ ಈಸ್ ಇನ್ ದ ಪಾಸ್ಟ್ ಪರ್ಫೆಕ್ಟ್
past perfect, and main clause is in the would have. ಎಲ್ಲಿ ಪಾಸಿಬಲ್ ಇರೋದಿಲ್ಲೋ, ಎಲ್ಲಿ ಇಂಪಾಸಿಬಲ್ ಸಿಚುವೇಶನ್ ಇರುತ್ತೋ, ಸೊ ಅಲ್ಲಿ ಇಫ್ ಕ್ಲಾಸ್ ಈಸ್ ಇನ್ ದ ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್. ಎಲ್ಲಿ ಇಮ್ಯಾಜಿನರಿ ಪಾರ್ಟ್ ಇರುತ್ತೋ, ವೆರಿ ವೆರಿ ಇಂಪಾರ್ಟೆಂಟ್, ಒಂದು ತಲೆಯಾಗಿರಬೇಕು, ಈ ಇಮ್ಯಾಜಿನರಿ ಪಾರ್ಟು ಪಾಸ್ಟ್ ಸಿಚುವೇಷನಲ್ಲಿ ನಡೆದಿರಲ್ಲ, ಬಟ್ ಪಾಸ್ಟ್ ಟೆನ್ಸಲ್ಲಿ ನಾವು ಬಳಸಿರ್ತೀವಿ, ಅಂಡರ್ಸ್ಟುಡ್ ಮಾಡ್ಕೋಬೇಕು. ಬಟ್ ಜಸ್ಟ್ ಇಟ್ ಈಸ್ ಆನ್ ಇನ್ ದ ಇಮ್ಯಾಜಿನರಿ ಪಾರ್ಟ್ ಆಲ್ಸೋ. ಬರೀ ಇಮ್ಯಾಜಿನರಿ ಅಷ್ಟೇ, ಇದು ನಡ್ಲಿಕ್ಕೆ ಸಾಧ್ಯ ಇರಂಗಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಸೊ ಇಮ್ಯಾಜಿನರಿ ಪಾರ್ಟ್ ಬಂದಾಗ ಇಫ್ ಸೆಂಟೆನ್ಸ್ ಈಸ್ ಇನ್ ದ ಪಾಸ್ಟ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಆಲ್ಸೋ ಇನ್ ದ ವುಡ್, ಶುಡ್, ಕುಡ್, ಮೈಟ್. ಸೊ ಇಟ್ಸ್ ಅ ವೆರಿ ಈಸಿಯೆಸ್ಟ್ ಪಾಸಿಬಿಲಿಟಿ. ಏನಾದರೂ ಕೆಲಸ ಸಾಧ್ಯತೆ ಐತಿ ಅನ್ನೋದಾಗಿದ್ದರೆ ಇಫ್ ಕ್ಲಾಸ್ ಈಸ್ ಇನ್ ದ ಪ್ರೆಸೆಂಟ್ ಫಾರ್ಮ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ಫ್ಯೂಚರ್ ಫಾರ್ಮ್. ಸೊ ಇದನ್ನೇ ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾನೆ. ನಿಮ್ಮ ಒತ್ತಾಯದ ಮೇರೆಗೆ ಸಮಯವನ್ನು ಮಾಡಿಕೊಂಡು ಇಫ್ ಕ್ಲಾಸ್ ಸೆಂಟೆನ್ಸನ್ನು ತಿಳಿಸಿದ್ದೀನಿ. ಸೊ ಇದರಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಗಮನ ಏನು ಕೊಡಬೇಕು ಅಂತಂದರೆ, ವೆರಿ ಇಂಪಾರ್ಟೆಂಟ್ ಏನಂದರೆ, ಈ ಒಂದು ಪಾಸಿಬಿಲಿಟಿ ಸಿಚುವೇಷನಲ್ಲಿ ಇಫ್ ಕ್ಲಾಸ್ ಮತ್ತು ಮೇನ್ ಕ್ಲಾಸ್ ಆ್ಯಕ್ಷನ್ ಪಾಸಿಬಿಲಿಟಿ ಇದ್ದಾಗ ಇಫ್ ಕ್ಲಾಸ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ಫ್ಯೂಚರ್ ಟೆನ್ಸ್, ಆ್ಯಂಡ್ ಇಮ್ಯಾಜಿನರಿ ಪಾರ್ಟಲ್ಲಿ ಇಫ್ ಕ್ಲಾಸ್ ಆ್ಯಂಡ್ ಮೇನ್ ಕ್ಲಾಸ್. ಇಮ್ಯಾಜಿನರಿ ಪಾರ್ಟಲ್ಲಿ ಇಫ್ ಕ್ಲಾಸ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ಆಲ್ಸೋ ವುಡ್, ಕುಡ್, ಶುಡ್, ಮೈಟ್, ಈ ಥರ. ಸೊ ಇಂಪಾಸಿಬಲ್ ಈ ಥರದ ಸಿಚುವೇಷನ್ನಲ್ಲಿ ಇಫ್ ಕ್ಲಾಸ್ ಆ್ಯಂಡ್ ಮೇನ್ ಕ್ಲಾಸ್, ಈ ಥರದ ಸಿಚುವೇಷನ್ನಲ್ಲಿ ಇಫ್ ಕ್ಲಾಸ್ ಈಸ್ ಇನ್ ದ ಪಾಸ್ಟ್ ಪರ್ಫೆಕ್ಟ್ ಮೀನ್ಸ್ ಹ್ಯಾಡ್ ಆ್ಯಂಡ್ ಮೇನ್ ಕ್ಲಾಸ್ ಈಸ್ ಇನ್ ದ ಶುಡ್ ಹ್ಯಾವ್, ವುಡ್ ಹ್ಯಾವ್, might have, could have, ಇವುಗಳನ್ನು ಬಳಸಬೇಕು. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾರು ಇಂಗ್ಲೀಷ್ ಟೀಚರ್ ಆಗ್ಲಿಕ್ಕೆ ಹೋಗ್ತಿದ್ದೀರೋ ಈ ಚಾಪ್ಟರ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಅಂತೂ ಗೊತ್ತಿರಲೇಬೇಕು, ಇಷ್ಟಾದ್ರೂ ಮಾಹಿತಿ ಗೊತ್ತಿರಬೇಕು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳು ಬಂದಲೇ ನನ್ನನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಕೇಳಬೇಕು. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನೆಚ್ಚಿನ ಮಿತ್ರರೇ, ಸಮಯ ಸಿಕ್ಕಾಗೆಲ್ಲ ಮಾಡ್ತಿರ್ತೀನಿ. ಸೊ ಹಾಗಾಗಿ ಎಲ್ಲರಿಗೂ ವಿಷಯಗಳು ಮುಟ್ಟಬೇಕು, ಸಬ್ಸ್ಕ್ರೈಬ್ ಆಗಬೇಕು, ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಬೇಕು ಅಂತ ಕೇಳ್ತಾ ಮತ್ತೊಂದು ಸಾರಿ ಈ ಥರದ ಟಾಪಿಕ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.